ಹಲೋ ನಮಸ್ತೆ, ವೆಲ್ಕಮ್ ಟು ಅ ಕ್ಲಾಸ್ ಟುಡೇ. ಸೊ ಇವತ್ತು ನಾವು CPCಯ ಒಂದು ಇಂಟ್ರಡಕ್ಷನ್ ಕ್ಲಾಸನ್ನು ನಾವು ಮಾಡ್ತಾ ಇದ್ದೇವೆ. ಸೊ CPC ಅಂದರೆ ಏನು, ಯಾವಾಗ ಪ್ರಾರಂಭ ಆಯಿತು, ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಅಥವಾ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ CPC ಹೇಳುವಂಥದ್ದು. ವೆರಿ ಬ್ರೀಫ್ ಕ್ಲಾಸ್, ಬಟ್ ಒಂದು ಎಕ್ಸಾಮ್ ಪರ್ಪಸಲ್ಲಿ ತುಂಬ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಹಾಗಿದ್ರೆ CPC ಹೇಳುವಂಥದ್ದು ಯಾವಾಗ ಪ್ರಾರಂಭ ಆಯಿತು. ಸೊ ನಾವು ಓದ್ತಾ ಇರುವಂಥದ್ದು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 1908ನೇ ಇಸ್ವಿಯಲ್ಲಿ ಇದು ಎನ್ಯಾಕ್ಟ್ ಆಗಿರುವಂಥದ್ದು. ಓಕೆ, ಸೊ CPC ಯಾವುದಿದು, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಅಂತ ಹೇಳುವಂಥ ಈ ಒಂದು ಆ್ಯಕ್ಟ್ ಏನಿದೆ 1908 ನೋಡಿ, 8ನೇ ಇಸ್ವಿ ಅಂದರೆ ಸುಮಾರು 100 ವರ್ಷದ ಮೇಲಾಯಿತು, 110-115 ವರ್ಷ ಆಯಿತು CPC ನಮ್ಮ ದೇಶದಲ್ಲಿ ಜಾರಿಯಾಗಿ. ಯಾವಾಗ ಜಾರಿಗೆ ಬಂತು, ಈಗ 1908 ಅಂತ ಇದೆ, 1908 ಅಂತ ಇದೆ, ಬಟ್ ಜಾರಿಗೆ ಬಂದಿದ್ದು 1 ಜನವರಿ 1909. ಈ ಡೇಟ್ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ಸ್ಪೆಸಿಫೈ ಮಾಡ್ತಿದ್ದೇನೆ. ಫ್ರಮ್ ವೆನ್ ಡಿಡ್ ಇಟ್ ಕಮ್ ಇನ್ ಟು ಫೋರ್ಸ್ ಅಂತ ಹೇಳುವಂಥದ್ದು ಕೇಳ್ತಾರೆ. ಅಂದರೆ ಪ್ರೆಸಿಡೆಂಟ್ ಅಸೆಂಟ್ ಹಾಕಿರೋ ಡೇಟ್ ಬೇರೆ ಇರುತ್ತೆ. ಈಗ ಯಾವುದೇ ಒಂದು ಕಾನೂನು ಇದೆಯಲ್ಲ, ಅದು ಹೇಗೆ ಒಂದು ಇದಾಗುವಂಥದ್ದು, ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಪಾಸಾಗಿ ಆಮೇಲೆ ಪ್ರೆಸಿಡೆಂಟ್ ಅದನ್ನು ಬಿಲ್ ಮಾಡಬೇಕು ಅಲ್ವಾ. ಬಿಲ್ಲನ್ನು ಅಸೆಂಟ್ ಅಂತ ಹೇಳಿ ಕೊಟ್ಟರೆ ಆವಾಗ ದ್ಯಾಟ್ ಬಿಕಮ್ಸ್ ಬಿಲ್, ಆ್ಯಕ್ಟ್ ಆಗುತ್ತೆ. ದ ಬಿಲ್ ಬಿಕಮ್ಸ್ ಆ್ಯಕ್ಟ್. ಆ ಆ್ಯಕ್ಟ್ ಏನಾಗತ್ತಲ್ವಾ, ಆ ಆ್ಯಕ್ಟ್ ಇದೆಯಲ್ಲ ಅದು ಆವಾಗಲೇ ಜಾರಿಗೆ ಬರೋದಿಲ್ಲ. ಯಾವಾಗ ವಿತ್ ಎಫೆಕ್ಟ್ ಫ್ರಾಮ್ ಜಾರಿಗೆ ಬಂತು ಅಂತ ಹೇಳಿ ಒಂದು ಡೇಟ್ ಕೊಡ್ತಾರೆ, ಆ ಡೇಟಿಗೆ ಅದು ಜಾರಿಗೆ ಬರುತ್ತೆ. ಅಫಿಷಿಯಲ್ ಗೆಜೆಟಲ್ಲಿ ರಾಜ್ಯಪತ್ರ ಇರತ್ತಲ್ಲ, ಅದರಲ್ಲಿ ನೋಟಿಫಿಕೇಷನ್ ಮಾಡಿದರೆ ಆವಾಗ ಅದು ಜಾರಿಗೆ ಬರುತ್ತೆ. ಆಯಿತಾ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ನೋಡೋ ಕಡೆ ಬೇರೆ ಕಡೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬೇರೆ ಡೇಟ್ ಇರ್ಬೋದು, ಬಟ್ ಯಾವಾಗ ಜಾರಿಗೆ ಬಂತು ಹೇಳುವಂಥದ್ದು ಅಲ್ಲಿ ಫುಟ್ ನೋಟಲ್ಲಿ ಕಾಣ್ತೇವೆ, ಅದನ್ನು ನಾವು ನೋಡಬೇಕು. ಓಕೆ, 1 ಜನವರಿ 1909 ಬಂತು. ಹಾಗಂತ ಇದಕ್ಕಿಂತ ಮೊದಲು ಬೇರೆ ಕಾನೂನು ಇರಲಿಲ್ವಾ? ಇತ್ತು, ಬೇಕಾದಷ್ಟು CPCಗೆ ಸಂಬಂಧಪಟ್ಟ ಕಾನೂನು ಇತ್ತು. ನೋಡಿ, ಇದು ಯಾವಾಗಲೂ ಸ್ವಾತಂತ್ರ್ಯ ಪೂರ್ವ ಅಲ್ವಾ, ಪ್ರೀ ಇಂಡಿಪೆಂಡೆನ್ಸ್ ಎರಾ. ಆವಾಗ ಏನಾಗಿತ್ತು, ರಾಜ್ಯ ಬೇರೆ ಬೇರೆ ರೀತಿಯಲ್ಲಿ ಇತ್ತು, ಈಗಿನ ಥರ ರಾಜ್ಯದ ಕಾನ್ಸೆಪ್ಟ್ ಇರಲಿಲ್ಲ. ಹಾಗೆ 1859 ಫಸ್ಟ್ ಯೂನಿಫಾರ್ಮ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರನ್ನು ತಂದರು. ಇಡೀ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿ ಫಸ್ಟ್ ಯೂನಿಫಾರ್ಮ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇತ್ತು. ಬಟ್ ಅದು ಕೆಲವೊಂದು ಏನೋ ಲ್ಯಾಪ್ಸಸ್, ಅಂದರೆ ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಯಾಕೆಂದರೆ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಹಾಗೆ ಬೇರೆ ಬೇರೆ ಕಡೆ ಈ ಸುಪ್ರೀಂ ಕೋರ್ಟ್ ಇತ್ತು. ಸುಪ್ರೀಂ ಕೋರ್ಟ್ ಅಂತಂದರೆ ಮೇನ್ ಕೋರ್ಟ್, ಈಗಿನ ಸುಪ್ರೀಂ ಕೋರ್ಟ್ ಅಂತಲ್ಲ ನಾ ಹೇಳ್ತಾ ಇರೋದು. ಅಲ್ಲಿ ಆ ಟೈಮಲ್ಲಿ ಪ್ರೆಸಿಡೆನ್ಷಿಯಲ್ ಕೋರ್ಟ್ಸ್, ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ಸ್ಗಳೆಲ್ಲ ಇತ್ತು. ಸೊ ಅಲ್ಲಿ ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಆಗ್ತಿರಲಿಲ್ಲ ಈ ಕೋರ್ಟ್ಸನ್ನು. ಓಕೆ, ಸೊ ಅದಕ್ಕೋಸ್ಕರ ಮತ್ತೆ 1877 1882 ಇನ್ನೂ ಹೊಸ ಕೋರ್ಟ್ಸ್ ತಂದರು. ಬಟ್ ಯಾವುದು ಅಷ್ಟು ಪ್ರಾಪರಾಗಿ ಅಪ್ಲಿಕೇಶನ್ ಆಗ್ತಿರಲಿಲ್ಲ. ಸೊ 1908 ಅದನ್ನು ಜಾರಿಗೆ ತಂದರು ಈಗಲೂ ಕೂಡ ನಾವು ಅದನ್ನೇ ಫಾಲೋ ಮಾಡ್ತಿದ್ದೇವೆ. ಆಯಿತಾ. 110 ವರ್ಷದ ಹಿಂದೆ ಏನು ಕಾನೂನನ್ನು ಜಾರಿ ಮಾಡಿದ್ರಲ್ಲ, ಅದೇ ಕಾನೂನನ್ನ ವಿ ಆರ್ ಫಾಲೋವಿಂಗ್ ನಾವು ಈವನ್ ಟು ದಿಸ್ ಡೇ. ಹಾಗಂತ ಅದೇ ರೀತಿ ಇದೆಯಾ, ಸೇಮ್ ಇದೆಯಾ? ಇಲ್ಲ, ಸ್ವಲ್ಪ ಚೇಂಜಸ್ಗಳಾಗಿವೆ. ಅಮೆಂಡ್ಮೆಂಟ್ಸ್ಗಳಂತ ಹೇಳಿ ನಾವು ಹೇಳ್ತೇವೆ, ತಿದ್ದುಪಡಿ ಅಂತ ಹೇಳಿ. ಸೊ 1976 1976ನೇ ಇಸ್ವಿಯಲ್ಲಿ ಅಮೆಂಡ್ಮೆಂಟ್, ಒಂದು ಮೇಜರ್ ಅಮೆಂಡ್ಮೆಂಟ್ ಆಯಿತು. ಹಾಗೂ 1999 2002 ಕೂಡ ಅದು ಯಾವ ಅಮೆಂಡ್ಮೆಂಟ್ ಅಂತಂದರೆ ಜಸ್ಟಿಸ್ ಮಳಿಮಠ್ ಕಮಿಟಿ ಅಂತ ಹೇಳಿ ಇತ್ತು. ಅಲ್ಲಿ ಅವರು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ಗಳ ಆಧಾರದ ಮೇಲೆ ಅಮೆಂಡ್ಮೆಂಟನ್ನು ಮಾಡಿದರು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ವಿಚಾರ, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ಸ್ಗಳು ನಿಮಗೆ ಯಾವಾಗ ಜಾರಿಗೆ ಬಂತು ಕೇಳ್ಬೋದು, ಯಾವ ವರ್ಷ ಎನ್ಯಾಕ್ಟ್ ಆಗಿತ್ತು ಅಂತ ಕೇಳ್ಬೋದು, ಮೇಜರ್ ಅಮೆಂಡ್ಮೆಂಟ್ಸ್ಗಳು ಯಾವ ಸಮಯಕ್ಕಾಗಿದೆ ಅಂತ ಹೇಳಿ ಕೇಳ್ಬೋದು. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸ್ಲೈಡ್, ಪರ್ಟಿಕ್ಯುಲರ್ ಸ್ಲೈಡಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಐ ಆಮ್ ಟೀಚಿಂಗ್ ಯು ರೈಟ್ ಫ್ರಮ್ ವೆರಿ ಬೇಸಿಕ್. ನೀವು ಓದಿಲ್ಲ ಅಂತ ಅಲ್ಲ, ಬಟ್ ಒಂದ್ಸಲ ರಿವೈಸ್ ಮಾಡಲಿಕ್ಕೆ ಇದೆಲ್ಲದೂ ಬೇಕಾಗತ್ತೆ. ಸೊ ನೀವು ಯಾವೇ ಆ್ಯಕ್ಟ್ ಇರಲಿ, ಅದರದ್ದು ಒಂದು ಚಿಕ್ಕದಾದಂಥ ಹಿಸ್ಟ್ರಿ ಅದನ್ನು ತಿಳ್ಕೊಂಡಿರಲೇಬೇಕು. ಯಾವಾಗ ಜಾರಿಗೆ ಬಂತು, ಅದಕ್ಕಿಂತ ಮೊದಲು ಯಾವ ಕಾನೂನು ಇತ್ತು. ಈಗ ಉದಾಹರಣೆಗೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಬಂದಾಗ, ಈಗ ನಿಮಗೆಲ್ಲ IPC ಹೇಳುವಂಥದ್ದು ಗೊತ್ತಿರುತ್ತೆ. ಬಟ್ ಅದು 5-10 ವರ್ಷ ಆದ ನಂತರ ಆಗಿನ ಮಕ್ಕಳಿಗೆ ಅವರಿಗೆ IPC ಹೇಳುವಂಥದ್ದು ಯಾವುದೋ ಒಂದು ಹೊಸ ಕೇಳದೇ ಇರುವಂಥ ಒಂದು ಆ್ಯಕ್ಟ್ ಇರ್ಬೋದು. ಬಟ್ ಅವರು ಅದರ ಹಿಸ್ಟ್ರಿ ತಿಳ್ಕೊಂಡಿರಬೇಕು. ಭಾರತೀಯ ನ್ಯಾಯ ಸಂಹಿತೆಗಿಂತ ಮೊದಲು IPC ಹೇಳೋದು ಇತ್ತು ಅಂತ ಹೇಳುವಂಥದ್ದು. ಹಾಗೆ ನೀವು ಕೂಡ CPCಗಿಂತ ಮೊದಲು ಯಾವುದೇ ಕಾನೂನು ಇರಲ್ವಾ, ಇತ್ತು. ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ವರ್ಷದಲ್ಲಿ ಅದನ್ನು ಎನ್ಯಾಕ್ಟ್ ಮಾಡಿರುವಂಥ ಕಾನೂನು ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಎಸ್. ಸೊ ಈ CPC ಅಂತ ಬಂದಾಗ 2 ರೀತಿ ಕಾನೂನು ಇದೆ. ಆಯಿತಾ. ಎಂಟೈರ್ ನಮ್ಮ ಕಾನೂನಲ್ಲಿ ಸಬ್ಸ್ಟ್ಯಾಂಟಿವ್ ಲಾ ಮತ್ತು ಪ್ರೊಸೀಜರಲ್ ಲಾ ಹೇಳುವಂಥ 2 ರೀತಿಯ ಕಾನೂನು.
ಪ್ರೊಸೀಜರ್ ಲಾಗೆ ಅಬ್ಜೆಕ್ಟಿವ್ ಲಾ ಅಂತ ಕೂಡ ಕರೀತಾರೆ. ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ಏನು? ಯಾವುದೇ ಈಗ ನಮ್ಮ ಎಂಟೈರ್ ಆ್ಯಕ್ಟ್ ಇದಲ್ಲ, ಈಗ ನಾನು ಬರೀ CPC ಬಗ್ಗೆ ಮಾತಾಡ್ತಾ ಇಲ್ಲ, ಎಂಟೈರ್ ಎಲ್ಲ ಆ್ಯಕ್ಟ್ಗಳು, ಎಲ್ಲ ಕಾನೂನನ್ನು ನಾವು 2 ರೀತಿ ವಿಂಗಡಣೆ ಮಾಡ್ಬೋದು. ಒಂದು ಸಬ್ಸ್ಟ್ಯಾಂಟಿವ್ ಲಾ ಅಂತ, ಇನ್ನೊಂದು ಪ್ರೊಸೀಜರಲ್ ಲಾ ಅಥವಾ ಅಬ್ಜೆಕ್ಟಿವ್ ಲಾ ಅಂತ ಹೇಳಿ ವಿಂಗಡಣೆ ಮಾಡ್ಬೋದು. ಈ ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ಏನು? ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ಐ ಥಿಂಕ್ ಇಫ್ ಯು ಕ್ಯಾನ್ ಸಿ ಹಿಯರ್, ನಿಮ್ಗೆ ಇಲ್ಲಿ ಕಾಣ್ತಾ ಇದ್ರೆ, ಲೆಟ್ ಮಿ ಝೂಮ್ ಇಟ್ ಆ್ಯಂಡ್ ಶೋ ಇಟ್ ಟು ಯು. ದ ಫಂಕ್ಷನ್ ಆಫ್ ಸಬ್ಸ್ಟ್ಯಾಂಟಿವ್ ಲಾ ಈಸ್ ಟು ಡಿಫೈನ್, ಕ್ರಿಯೇಟ್ ಆರ್ ಕನ್ಫರ್ ಸಬ್ಸ್ಟ್ಯಾಂಟಿವ್ ಲೀಗಲ್ ರೈಟ್ಸ್ ಆರ್ ಲೀಗಲ್ ಸ್ಟೇಟಸ್. ಅಂದರೆ ಒಂದು ರೈಟ್ಸ್ಗಳ ಬಗ್ಗೆ ಮಾತಾಡುವಂಥದ್ದು. ಆ ಕಾನೂನು ಏನಿದೆಯಲ್ಲ, ಆ ಕಾನೂನು ಮುಖಾಂತರ ಕೆಲವರಿಗೆ ರೈಟ್ ಸಿಗತ್ತೆ, ರೈಟ್ ಕ್ರಿಯೇಟ್ ಆಗತ್ತೆ, ಕೆಲವರಿಗೆ ರೈಟ್ ಆಬ್ಲಿಗೇಷನ್ಸ್ ಇರುತ್ತೆ. ರೈಟ್ಸ್ನ ವಿರುದ್ಧ ಪದ ಯಾವುದು? ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಅಲ್ವಾ, ಲಯಬಿಲಿಟೀಸ್ ಅಂತ ಹೇಳ್ಬೋದು. ಜವಾಬ್ದಾರಿ, ಹೊಣೆಗಾರಿಕೆ, ಅದು ಉತ್ಪತ್ತಿ ಉಂಟಾಗ್ಬೋದು. ಸೊ ಪ್ರೊಸೀಜರ್ ಬಗ್ಗೆ ಮಾತಾಡೋದಿಲ್ಲ. ಸಬ್ಸ್ಟ್ಯಾಂಟಿವ್ ಲಾ ಅಂದರೆ ಏನು? ಇಟ್ ಸ್ಪೀಕ್ಸ್ ರಿಗಾರ್ಡಿಂಗ್ ಯುವರ್ ರೈಟ್ಸ್, ಲಯಬಿಲಿಟೀಸ್, ಲೀಗಲ್ ಸ್ಟೇಟಸ್, ಅದ್ರ ಬಗ್ಗೆ, ಅಥವಾ ಎಷ್ಟರ ಮಟ್ಟಿಗೆ ಲೀಗಲ್ ರೈಟ್ ಇದೆ ಹೇಳುವಂಥದ್ದು, ಅದ್ರ ಬಗ್ಗೆ ಮಾತಾಡುವಂಥದ್ದು ಇಲ್ಲಿ ನಾವು ಕಾಣ್ಬೋದು. ದ್ಯಾಟ್ ಈಸ್ ಸೆಡ್ ಟು ಬಿ ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೆ ವೆನ್ ಇಟ್ ಕಮ್ಸ್ ಟು ದ ಪ್ರೊಸೀಜರಲ್ ಲಾ ಅಥವಾ ಅದಕ್ಕೆ ಅಬ್ಜೆಕ್ಟಿವ್ ಲಾ ಅಂತ ಕೂಡ ಕರೀತಾರೆ. ಆಯಿತಾ? ಈಗ ರೈಟ್ಸ್ ಇದೆ, ಅದನ್ನು ಹೇಗೆ ನಾವು ಎನ್ಫೋರ್ಸ್ ಮಾಡಬೇಕು? ಈಗ ನನಗೆ ಯಾವುದೋ ಒಂದು ಫಂಡಮೆಂಟಲ್ ರೈಟ್ ಇದೆ, ನಾನು ಅದನ್ನು ಹೇಗೆ ಎನ್ಫೋರ್ಸ್ ಮಾಡಲಿ? ನಾನು ರಿಟ್ ಹಾಕಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಹೈಕೋರ್ಟಿಗೆ ಹೋಗಬೇಕು, ಅಥವಾ ನನಗೆ ಒಂದು ಪ್ರಾಪರ್ಟಿ ಮೇಲೆ ಹಕ್ಕಿದೆ, ಆ ಪ್ರಾಪರ್ಟಿ ಮೇಲೆ ಹಕ್ಕನ್ನು ನಾನು ಅದನ್ನು ಜತಾವಣೆ ಮಾಡಲಿ? ನಾನು ಸೂಟ್ ಫೈಲ್ ಮಾಡಬೇಕು, ಸೂಟನ್ನು ಹೇಗೆ ಫೈಲ್ ಮಾಡ್ತೀರಿ? ಸೊ ಹೇಗೆ ಸೂಟನ್ನು ಫೈಲ್ ಹೇಗೆ ಮಾಡ್ತೇವೆ ಅಂತ ಹೇಳುವಂಥದ್ದಕ್ಕೆ ಒಂದು ಪ್ರೊಸೀಜರ್, ಒಂದು ಕಾನೂನಿದೆ, ಅದು ಪ್ರೊಸೀಜರ್ ಬಗ್ಗೆ ಹೇಳುತ್ತೆ. ಯಾವ ಪ್ರೊಸೀಜರು? ಅದಕ್ಕೆ ದ್ಯಾಟ್ ಈಸ್ ಸೆಡ್ ಟು ಬಿ ಪ್ರೊಸೀಜರಲ್ ಲಾ ಅಥವಾ ಅಬ್ಜೆಕ್ಟಿವ್ ಲಾ ಅಂತ ಕೂಡ ಕರೀತಾರೆ. ಆಯಿತಾ? ಸೊ ಇಲ್ಲಿ ನೋಡಿದರೆ ದ ಫಂಕ್ಷನ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಇಸ್ ಟು ಪ್ರೊವೈಡ್ ದ ಮೆಷಿನರಿ ಆರ್ ದ ಮ್ಯಾನರ್ ಇನ್ ವಿಚ್ ದ ಲೀಗಲ್ ರೈಟ್ಸ್ ಕ್ಯಾನ್ ಬಿ ಎನ್ಫೋರ್ಸ್ಡ್. ಆ ಲೀಗಲ್ ರೈಟ್ಸ್ ಏನು ಅಂತ ಹೇಳುವಂಥದ್ದು ಸಬ್ಸ್ಟ್ಯಾಂಟಿವ್ ಲಾ ಅಂತ ಆದರೆ, ಲೀಗಲ್ ರೈಟ್ಸನ್ನು ಯಾವ ರೀತಿ ಎನ್ಫೋರ್ಸ್ ಮಾಡಬೇಕು ಹೇಳುವಂಥದ್ದು ಪ್ರೊಸೀಜರ್ ಲಾ ಅಂತ ಕರೀತಾರೆ. ಸೊ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಥವಾ BNSS ಅಂತ ಹೇಳ್ತೇವೆ ನಾವು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಅದೆಲ್ಲದೂ ಕೂಡ ಪ್ರೊಸೀಜರಲ್ ಲಾ. ಸಿವಿಲ್ ಕೋರ್ಟ್ಸ್ಗಳ ಬಗ್ಗೆ ಯಾವ ರೀತಿ ಸೂಟನ್ನು ಫೈಲ್ ಮಾಡಬೇಕು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಅಪೀಲ್ ಹೋಗಬೇಕು, ಅದನ್ನೆಲ್ಲ ನಾವು CPCಯಲ್ಲಿ ಕಾಣ್ತೇವೆ. ಸೊ CPC ಸೆಡ್ ಟು ಬಿ ಪ್ರೊಸೀಜರಲ್ ಲಾ. CRPC ಕ್ರಿಮಿನಲ್ ಪೋರ್ಷನಲ್ಲಿ ಇವನ್ ದ್ಯಾಟ್ ಇಸ್ ಸೆಡ್ ಟು ಬಿ ಪ್ರೊಸೀಜರಲ್ ಲಾ. ಆಯಿತಾ? ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ, CPC ಸೆಡ್ ಟು ಬಿ ಪ್ರೊಸೀಜರ್ ಲಾ ಅಂತ ಹೇಳುವಂಥದ್ದು. ಆದರೆ ಏನಾಗುತ್ತೆ ಗೊತ್ತಾ, CPC ಹೇಳುವಂಥದ್ದಲ್ಲಿ ಏನಿದೆ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನಿದೆ, ಅದರಲ್ಲಿ 158 ಸೆಕ್ಷನ್ಸ್ಗಳಿವೆ. ನೋಡಲಿಕ್ಕೆ ಬಹಳ ಚಿಕ್ಕದು, ಬರೀ ಸೆಕ್ಷನ್ನ ಭಾಗ ನೋಡ್ಲಿಕ್ಕೆ ಹೋದರೆ ಕೇವಲ 158 ಸೆಕ್ಷನ್ಸ್ಗಳು ಮಾತ್ರ. ಈಗ ನೋಡಿದ್ರೆ ನಾವು CRPC BNS ಆದರೆ ಅದು 400 ಗಟ್ಟಲೆ ಸೆಕ್ಷನ್ಗಳಿರ್ತವೆ. ಆಯಿತಾ? ಹಾಗಾದರೆ ಇಷ್ಟೇ ಸೆಕ್ಷನ್ಸಾ? ಇಲ್ಲ. ಆರ್ಡರ್ಸ್ ಅಂತ ಹೇಳುವಂಥದ್ದು ಫಸ್ಟ್ ಶೆಡ್ಯೂಲಲ್ಲಿ ನಾವು ಕಾಣ್ತೇವೆ. ಮೊದಲನೇ ಅನುಸೂಚಿ ಅಂತ ಹೇಳಿ ಕರೆಯುವಂಥದ್ದು ಫಸ್ಟ್ ಶೆಡ್ಯೂಲ್, ಆರ್ಡರ್ಸ್ ಅಂತ ಹೇಳುವಂಥದ್ದು. ಇಟ್ ಇಸ್ ಸೆಡ್ ಟು ಬಿ ಇನ್ ಫಸ್ಟ್ ಶೆಡ್ಯೂಲ್. ಯಾವುದು? ಈ ಆರ್ಡರ್ಸ್ ಹೇಳುವಂಥದ್ದು ಅದರಲ್ಲಿ ಕಾಣ್ತೇವೆ. ಸೊ ಅದರಲ್ಲಿ 51 ಆರ್ಡರ್ಸ್ಗಳಿವೆ. ಆ ಆರ್ಡರ್ಸಲ್ಲಿ ಏನಿದೆ? ಆ ಆರ್ಡರ್ಸಲ್ಲಿ ರೂಲ್ಸ್ ಇದೆ. ಆಯಿತಾ? ರೂಲ್ಸ್ಗಳು ಅಂದರೆ 51. ಈಗ ಉದಾಹರಣೆಗೆ ಪ್ಲೇಂಟ್ ಅಂದರೆ ಏನು ಹೇಳುವಂಥ ಒಂದು ಆರ್ಡರ್ ಇದೆ. ಹಾಗೆ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಏನು ಹೇಳುವಂಥದ್ದು ಒಂದು ಆರ್ಡರ್ ಇದೆ. ಆ ಆರ್ಡ್ರಲ್ಲಿ ಬೇರೆ ಬೇರೆ ರೂಲ್ಸ್ಗಳು ಅದನ್ನು ನೀಡಿದ್ದಾರೆ. ಸೊ ವೆರಿ ಪ್ರಾಪರ್ಲಿ ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ನ ಭಾಗ ಏನು ಡಿಫ್ರೆನ್ಸ್ ಆಗಿದ್ರೆ ಅಂತ ಅಂದರೆ, CPC ಆಬ್ವಿಯಸ್ಲಿ ಅದು ಪ್ರೊಸೀಜರ್ ಅಲ್ಲ, ಆದರೂ ಸಹ ನಾವು CPCನ ಇನ್ನೂ ಸಬ್ ಕ್ಲಾಸಿಫೈ ಮಾಡ್ತೇವೆ ಅಂತ ಆದರೆ, CPCಯ ಸೆಕ್ಷನ್ಸ್ಗಳಿವೆಲ್ಲ ಅದು ಸ್ವಲ್ಪ ರೈಟ್ಸ್ಗಳ ಬಗ್ಗೆ ಹೇಳುತ್ತೆ. ಸೊ ದ್ಯಾಟ್ ಈಸ್ ವೈ ಸೆಕ್ಷನ್ಸ್ ದೇ ಆರ್ ಸೆಡ್ ಟು ಬಿ ಸಬ್ಸ್ಟ್ಯಾಂಟಿವ್ ಇನ್ ನೇಚರ್. ನಾವು ಓವರ್ ಆಲ್ ತಗೊಂಡ್ರೆ CPC ಅದು ಪ್ರೊಸೀಜರಲ್ ಲಾನೇ, ಆದರೂ ಸಹ ಸೆಕ್ಷನ್ ಮತ್ತು ಆರ್ಡರ್ಸ್ಗೆ ಏನು ವ್ಯತ್ಯಾಸ ಇದೆ. ಈಗ ನಾವು ಇದನ್ನು ನಾವು ನೋಡ್ತಾ ನಮ್ಗೆ ಅರ್ಥ ಆಗುತ್ತೆ. ಬರುವ ದಿನಗಳಲ್ಲಿ ನಾವೇನು CPC ಓದ್ತೇವಲ್ಲ, ಆವಾಗ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಬಟ್ ಈ ಸೆಕ್ಷನ್ಸ್ ಅಂತ ಬಂದಾಗ ಅದು ಸಬ್ಸ್ಟ್ಯಾಂಟಿವ್ ಇನ್ ನೇಚರ್ ಇರುತ್ತೆ. ಆರ್ಡರ್ಸ್ ಅಂತ ಬಂದಾಗ ಅದು ಪ್ರೊಸೀಜರಲ್ ಇನ್ ನೇಚರ್, ಹೆಚ್ಚು ಪ್ರೊಸೀಜರ್ ಬಗ್ಗೆ ಹೇಳುತ್ತೆ. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಹೇಳ್ಬೋದು ಸೂಟನ್ನು ಫೈಲ್ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ಹೇಳ್ತೇನೆ ಸೆಕ್ಷನ್ನಲ್ಲಿ. ಅದೇ ಆರ್ಡ್ರಲ್ಲಿ ಸೂಟನ್ನು ಯಾವ ಕೋರ್ಟಲ್ಲಿ ಹೋಗಿ ಫೈಲ್ ಮಾಡಬೇಕು, ಹೇಗೆ ಫೈಲ್ ಮಾಡಬೇಕು, ಯಾವ ಅಪ್ಲಿಕೇಶನ್ ಫಾರ್ಮೆಟ್ ಏನು ಹೇಳುವಂಥದ್ದೆಲ್ಲ ಆರ್ಡರ್ಸಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ಓವರ್ ಆಲ್ ಪ್ರೊಸೀಜರ್ ಬಗ್ಗೆ ಹೇಳಿದರೂ ಸಹ ಅಗೇನ್ ವೆನ್ ವಿ ಕ್ಲಾಸಿಫೈ ದಿಸ್, ಸೆಕ್ಷನ್ಸ್ ಮತ್ತು ಆರ್ಡರ್ಸ್ಗಳನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಸೆಕ್ಷನ್ಸ್ 158 ಸೆಕ್ಷನ್ಸ್ಗಳಿವೆ ಹಾಗೂ ಆರ್ಡರ್ಸ್ 51 ಆರ್ಡರ್ಸ್ಗಳಿವೆ. ಇನ್ನೊಂದು ಡಿಫ್ರೆನ್ಸ್ ಏನಂತ ಅಂದರೆ,
ಸೆಕ್ಷನ್ಸ್ಗಳನ್ನು ಯಾರು ಅಮೆಂಡ್ ಮಾಡ್ಬೋದು? ಲೆಜಿಸ್ಲೇಚರ್ ಅಮೆಂಡ್ ಮಾಡ್ಬೋದು. ಸೆಕ್ಷನ್ಸನ್ನು ಅಮೆಂಡ್ ಮಾಡ್ಬೋದು, ಆರ್ಡರ್ಸನ್ನು ಕೂಡ ಲೆಜಿಸ್ಲೇಚರ್ ಅಲ್ವಾ, ಲೆಜಿಸ್ಲೇಚರ್ ಅಮೆಂಡ್ ಮಾಡುತ್ತೆ, ಪಾರ್ಲಿಮೆಂಟಲ್ಲಿ ಅಮೆಂಡ್ ಮಾಡುತ್ತೆ, ಸೆಂಟ್ರಲ್ ಆ್ಯಕ್ಟ್ ಅಲ್ವಾ, ಪಾರ್ಲಿಮೆಂಟ್ ಅಮೆಂಡ್ ಮಾಡುತ್ತೆ. ಹಾಗೆ ಸ್ಟೇಟ್ ಕೂಡ ಅಮೆಂಡ್ ಮಾಡ್ಬೋದು, ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಸ್ಟೇಟ್ ಕೂಡ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ, ಈಗ ಕೆಲವೊಂದು ರಾಜ್ಯಗಳಲ್ಲಿ ಸ್ಟೇಟ್ ಅಮೆಂಡ್ಮೆಂಟ್ಸ್ ಅಂತ ಹೇಳಿ ನಾವು ಕಾಣ್ಬೋದು. ಓಕೆ, ಸೊ ಸ್ಟೇಟ್ ಲೆಜಿಸ್ಲೇಚರ್ ಅಮೆಂಡ್ ಮಾಡುತ್ತೆ. ಮೇನ್ ಕಾನೂನು ಮಾಡಿರುವಂಥದ್ದು ಪಾರ್ಲಿಮೆಂಟ್ ಆಗಿದ್ರು ಸಹ, ಪಾರ್ಲಿಮೆಂಟ್ ಅದಕ್ಕೆ 1908 ಆಗಿರುವಂಥದ್ದು, ಪಾರ್ಲಿಮೆಂಟನ್ನು ನಾವು ಪ್ರಾಪರಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಲೆಜಿಸ್ಲೇಚರ್ ಅಂತ ಹೇಳಿ ಹೇಳ್ಬೋದು. ಸ್ಟೇಟ್ಗಳೆಲ್ಲ ಅಮೆಂಡ್ಮೆಂಟ್ ಮಾಡ್ಕೊಳ್ಬೋದು. ಬಟ್ ಆರ್ಡರ್ಸ್ಗಳೇನಿದೆಲ್ಲ ಅದನ್ನು ಹೈಕೋರ್ಟ್ ಕೂಡ ಅಮೆಂಡ್ ಮಾಡ್ಬೋದು. ದಟ್ಸ್ ಅ ವೆರಿ ಯೂನಿಕ್ ಫೀಚರ್. ಹೈಕೋರ್ಟ್ ಸಹ ಆರ್ಡರ್ಸನ್ನು ಅಮೆಂಡ್ಮೆಂಟ್ ಮಾಡ್ಬೋದು. ಯಾಕೆಂದರೆ ನೋಡಿ, ಕಾನೂನನ್ನು ಮಾಡುವಂಥದ್ದು, ತಿದ್ದುಪಡಿ ಮಾಡುವಂಥದ್ದೆಲ್ಲ ಅದೆಲ್ಲ ಈ ಶಾಸಕಾಂಗದ ಕೆಲಸ, ಲೆಜಿಸ್ಲೇಚರ್ನ ಕೆಲಸ ಆಗಿರುತ್ತೆ ಅಲ್ವಾ. ಹೈಕೋರ್ಟ್ ಅದು ಎನ್ಫೋರ್ಸ್ ಮಾಡುವಂಥದ್ದು ಅಷ್ಟೇ. ಬಟ್ ಸ್ಟಿಲ್ ಆರ್ಡರ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ರೂಲ್ಸ್ಗಳನ್ನೆಲ್ಲ ಹೈಕೋರ್ಟ್ ಅಮೆಂಡ್ ಮಾಡ್ಬೋದು. ದಟ್ಸ್ ಒನ್ ಆಫ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸೆಕ್ಷನ್ಸ್ ಮತ್ತು ಆರ್ಡರ್ಸ್. ಆಯಿತಾ? ಸೊ ಕೇಳಿದರೆ ನೀವು ಈ ರೀತಿ ಹೇಳ್ಬೋದು, ಸೆಕ್ಷನ್ಸ್ ಆರ್ ಸಬ್ಸ್ಟ್ಯಾಂಟಿವ್ ನೇಚರ್, ಆರ್ಡರ್ಸ್ ಆರ್ ಪ್ರೊಸೀಜರಲ್ ನೇಚರ್. ಸೆಕ್ಷನ್ಸ್ ಆರ್ ಅಮೆಂಡಬಲ್ ಬೈ ಲೆಜಿಸ್ಲೇಚರ್, orders are amendable in legislature also as well as the high court. High court is having power to amend the orders. Section ಅನ್ನು ಅಮೆಂಡ್ ಮಾಡೋ ಪವರ್ ಇಲ್ಲ, ಬಟ್ ಯಾಕೆಂದರೆ ಅದು ರೂಲ್ಸ್ ಅಲ್ವಾ, ಆಯಾ ರಾಜ್ಯಕ್ಕೆ ತಕ್ಕನಾಗೆ ಅವರು ತಮ್ಮ ರೂಲ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು. ಅದನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಇದು ಒಂದು ಮೇನ್ ಸ್ಕೀಮ್ ಆಫ್ ದಿ ಕೋಡ್ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋದಾದರೆ CPC ನಾನು ಆವಾಗ ಹೇಳ್ದಲ್ವಾ, ನೋಡಿ ಏನಿದೆ CPCಯಲ್ಲಿ, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಈ CPC ಹೇಳುವಂಥದ್ದು ನೋಡಿ, ಇಲ್ಲಿ ಇದು ಎಂಟೈರ್ ಇದೇನು ಪೋರ್ಷನ್ ಇದೆಯಲ್ಲ, ಇದು ಸೆಕ್ಷನ್ಸ್, 158 ಸೆಕ್ಷನ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ಯು ಅನದರ್ ಥಿಂಗ್ ಆಲ್ಸೋ. ಇನ್ನೊಂದು ವಿಚಾರ ಏನು ಹೇಳಬೇಕಂತಂದರೆ, ಕರ್ನಾಟಕ ಅಮೆಂಡ್ಮೆಂಟ್ ಆಗಿದೆ, ರೀಸೆಂಟ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಆಗಿದೆ, ಆಯಿತಾ. ಸೊ ಅದನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಇಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಅಮೆಂಡ್ಮೆಂಟ್ ಕೂಡ ಆಗಿದೆ. CPC ಸೆಂಟ್ರಲ್ ಆ್ಯಕ್ಟ್ ಏನಿದೆ ಅದಕ್ಕೆ ಕೆಲವೊಂದು, ಈಗ ಮೀಡಿಯೇಷನ್ಗೆ ಸಂಬಂಧಪಟ್ಟ ಹಾಗೆ, ಪ್ಲೀಡಿಂಗ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳನ್ನು ನಾವು ಕಾಣ್ಬೋದು. ದ್ಯಾಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಕರ್ನಾಟಕ, ಆಯಿತಾ. ಅದು ಆರ್ಡರ್ಸ್ಗಳಲ್ಲೂ ಇದೆ. ಯಾಕೆಂದರೆ ಈಗ 158 ಸೆಕ್ಷನ್ಸ್ ಅಂತ ಹೇಳಿದ್ರೆ, ಯಾಕೆಂದರೆ 158A ಹಾಗೆಲ್ಲ ಕರ್ನಾಟಕ ಅಮೆಂಡ್ಮೆಂಟಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದು ವೇಳೆ ನೀವು ಕರ್ನಾಟಕ ಅಮೆಂಡ್ಮೆಂಟ್ ಸಹಿತವಾಗಿರುವಂಥ ಬೇರೆ ಆ್ಯಕ್ಟ್ ಏನಾದರೂ ಓದ್ತಾ ಇದ್ದರೆ ಆಗ ನಿಮ್ಗೆ ಅಯ್ಯೋ ಇನ್ನೂ ಜಾಸ್ತಿ ಸೆಕ್ಷನ್ಗಳಿದೆ ಅಂತೇಳಿ ಅನಿಸ್ಬೋದು. ಆದರೆ ಇಲ್ಲಿ ನಾವು ಸೆಂಟ್ರಲ್ ಆ್ಯಕ್ಟ್, ಇಡೀ ಭಾರತಾದ್ಯಂತ ಏನು ಕಾನೂನಿದೆ CPC ಅದನ್ನು ನಾವು ಸ್ಟಡಿ ಮಾಡ್ತಿದ್ದೇವೆ. ಅಲ್ಲಲ್ಲಿ ಅವಶ್ಯಕತೆ ಇರುವಲ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ದೇವೆ, ಆಯಿತಾ. ಇದು ನಮ್ಮ ಒಂದು ಸ್ಕೀಮ್. ಸೊ ಹಾಗಿರುವಾಗ ಈ ಕರ್ನಾಟಕ ಅಮೆಂಡ್ಮೆಂಟ್ ಅಂತ ಬಂದಾಗ, ಲೆಟ್ಸ್ ಫಾರ್ಗೆಟ್ ದ್ಯಾಟ್, ನಾವು ಲೆಟ್ಸ್ ಡಿಸ್ಕಸ್ ಓನ್ಲಿ ಸೆಂಟ್ರಲ್ ಆ್ಯಕ್ಟ್. ಸೊ 158 ಸೆಕ್ಷನ್ಸ್ಗಳಿವೆ. ಹಾಗೆ ಇದು ನಿಮ್ಗೆ ಭಾಳ ಚಿಕ್ಕದಾಗಿ ಕಾಣ್ಬೋದು, ಯಾಕೆಂದರೆ ನಾನು 10 ಆರ್ಡರ್ಸ್ಗಳನ್ನ ಒಂದೇ ಇದರಲ್ಲಿ ಹೇಳಿ ತಿಳಿಸಿದ್ದೇನೆ. ಸೊ ಫಸ್ಟ್ ಶೆಡ್ಯೂಲಲ್ಲಿ ವಿ ಹ್ಯಾವ್ ಆರ್ಡರ್ಸ್ ಅಂತ ಇರುತ್ತೆ ಅಲ್ವಾ. ಫಸ್ಟ್ ಶೆಡ್ಯೂಲಲ್ಲಿ ಆರ್ಡರ್ಸ್ ಇದೆ. ಸೊ ಆರ್ಡರ್ 1ರಿಂದ 10, ಆರ್ಡರ್ 11ರಿಂದ 20A, ಆರ್ಡರ್ 21ರಿಂದ 30, ಆರ್ಡರ್ 31ರಿಂದ 40, ಆರ್ಡರ್ 40ರಿಂದ 51. ಅಂದರೆ ಒಟ್ಟು ಆರ್ಡರ್ 1ರಿಂದ ಆರ್ಡರ್ 51 ತನಕ ನಾವು ಕಾಣ್ಬೋದು. ಇದೇ ಬಹಳ ಸಿಗ್ನಿಫಿಕೆಂಟ್ ಪೋರ್ಷನು, ರೂಲ್ಸು ಅದೆಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಂತ ನಾವು ಇದನ್ನು ಸಪ್ರೇಟ್ ಅಂತ ಹೇಳಿ ನಾವು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟು ಸೆಕ್ಷನ್ಗಳನ್ನೆಲ್ಲ ಓದಿ ಮುಗಿಸೋಣ, ಆಮೇಲೆ ಆರ್ಡರ್ಸ್ಗಳನ್ನ ಓದೋಣ ಅಂದರೆ ಆಗೋದಿಲ್ಲ. ಯಾಕಂತಂದರೆ ದೇ ಆರ್ ಇಂಟರ್ಲಿಂಕ್ ಟು ಈಚ್ ಅದರ್. ಒಂದಕ್ಕೊಂದು ಕಂಪ್ಯಾರಿಸನ್ ಇದೆ, ಒಂದು ಲಿಂಕ್ ಇದೆ ಒಂದಕ್ಕೊಂದು, ಆಯಿತಾ. ಈಗ ಉದಾಹರಣೆಗೆ ಈಗ ಸೂಟ್ಸ್, ಜಸ್ಟ್ ಒಂದು ಎಕ್ಸಾಂಪಲ್, ಈಗ ಇಲ್ಲಿ ಎಕ್ಸಿಕ್ಯೂಷನ್ ಹೇಳುವಂಥದ್ದು ಸೆಕ್ಷನ್ 36ರಿಂದ 74 ಅಂತ ಇದೆ. ಇದ್ರ ಜೊತೆಗೆ ನಾವು ಆರ್ಡರ್ 21 ಹೇಳುವಂಥದ್ದನ್ನು ಸ್ಟಡಿ ಮಾಡಬೇಕು. ಆರ್ಡರ್ 21 ಆಲ್ಸೋ ವಿ ಹ್ಯಾವ್ ಟು ಸ್ಟಡಿ, ಆಯಿತಾ. ಸೊ ಹಾಗಿರುವಾಗ ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಆರ್ಡರ್ 21 ಬರ್ತೇನೆ ಅಂದರೆ ಅದು ನಮಗೆ ಇದು ಮರ್ತು ಹೋಗಿರುತ್ತೆ. ಸೊ ಹೌ ವಿ ಆರ್ ಗೋಯಿಂಗ್ ಟು, ನಮ್ಮ ಕ್ಲಾಸಸ್ ಹೇಗಿರುತ್ತೆ ಅಂತಂದರೆ, 2 ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ ಸ್ಟೆಪ್ಸ್. ಈಗ ಉದಾಹರಣೆಗೆ ಫಸ್ಟ್ ಸೂಟ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟೇ ಸೂಟ್ ಫೈಲ್ ಮಾಡೋದಿಲ್ಲ, ಅದಕ್ಕಿಂತ ಮುಂಚೆ ನಾವು ಜೂರಿಡಿಕ್ಷನ್ ಏನು ಅಂತೇಳಿ ನಿರ್ಧಾರ ಮಾಡ್ತೇವೆ, ಪಾರ್ಟೀಸ್ ಯಾರು ಅಂತ ನಿರ್ಧಾರ ಮಾಡ್ತೇವೆ, ಅದಕ್ಕೆ ವಕಾಲತ್ತು ತಗೊಳ್ತೇವೆ ಅಲ್ವಾ. ಸೊ ಡೈರೆಕ್ಟ್ ನಾವು ಪ್ಲೇಂಟಿಂದ ಸ್ಟಾರ್ಟ್ ಮಾಡೋದಿಲ್ಲ. ಹಾಗಿದ್ರೆ ಸೊ ಸ್ಟೇಜಸ್ ವೈಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ಸ್ಟೇಜಸ್ ವೈಸ್ ಯಾವ ಹಂತದ ನಂತರ ಏನಾಗತ್ತೆ ಹೇಳುವಂಥದ್ದನ್ನು ಆ ಹಂತದಲ್ಲಿ ನಾವು ನಮ್ಮ ಲೆಸನ್ಸ್ಗಳಿರ್ತವೆ. ಅದ್ರ ಜೊತೆಗೆ
It is also going to be interlinked sections and orders. Interlinked sections and orders ಅದೆರಡು ಕೂಡ ಇರ್ತವೆ. ಆಯಿತಾ? ಇದೆರಡು ನಮ್ಮ ಕ್ಲಾಸ್ ಅಂದರೆ CPC ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ದಿಸ್ ಮ್ಯಾನರ್. ವಿ ಆರ್ ನಾಟ್ ಗೋಯಿಂಗ್ ಸೆಕ್ಷನ್ ವೈಸ್ ಆರ್ಡರ್ ವೈಸ್ ಅಂತ ಅಲ್ಲ. ವಿ ಆರ್ ಗೋಯಿಂಗ್ ಟು ಕವರ್ ದ ಎಂಟೈರ್ CPCನ ಕವರ್ ಮಾಡ್ತೇವೆ, ಬಟ್ ಸೆಕ್ಷನ್ ವೈಸ್ ಆರ್ಡರ್ ವೈಸ್ ಅಲ್ಲ. ವಿ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ಸ್ಟೇಜಸ್ ವೈಸ್ ಆ್ಯಂಡ್ ಅಲಾಂಗ್ ವಿತ್ ದ ಇಂಟರ್ಲಿಂಕ್ಡ್ ಸೆಕ್ಷನ್ಸ್ ಆ್ಯಂಡ್ ಆರ್ಡರ್ಸ್. ಆಯಿತಾ? ಈಗ ನಿಮ್ಗೆ ಅದು ಕ್ಲಿಯರ್ ಆಗಲಿಕ್ಕಿಲ್ಲ. ಈಗಲೂ ನಾನು ಹೇಳ್ತೇನೆ, ಫಸ್ಟ್ ಒಂದು 10 ಕ್ಲಾಸು ನಿಮಗೆ ಸಂಪೂರ್ಣ ಕನ್ಫ್ಯೂಷನ್ ಇರ್ಬೋದು, ಬಟ್ ಗ್ರ್ಯಾಜುಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡು ನಾಟ್ ಪ್ಯಾನಿಕ್. ಅರ್ಥ ಆಗದಿದ್ರೆ ಅಯ್ಯೋ ಅರ್ಥ ಆಗಲಿಲ್ಲ, ಈಗ ನಾವು ಸೆಕ್ಷನ್ಸ್ಗಳನ್ನು ತೊಗೊಳ್ತೇವೆ. ಬೇರಾಕ್ನ ಬುಕ್ ಇಟ್ಕೊಳ್ಳಿ. ಯಾವಾಗಲೂ ನಾನು ಏನು ಪಾಠ ಮಾಡ್ತೇನಲ್ಲ, ಈಗ ಪ್ಲೀಸ್ ಹ್ಯಾವ್ ಅ ಬುಕ್ ಬೇರಾಕ್ಟ್ ವಿತ್ ಯು. ನಾವು ನೋಟ್ಸ್ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದೇವಲ್ವ, ಅದನ್ನು ಆಮೇಲೆ ಓದಿ, ಈಗಲೇ ಓದ್ಲಿಕ್ಕೆ ಹೋಗಬೇಡಿ. ಬೇರಾಕ್ ರೀಡಿಂಗಿಂದ ಸ್ಟಡಿ ಮಾಡಿ. ಸ್ಟಡಿ ಮೆಟೀರಿಯಲ್ ಯಾವಾಗಲೂ ನಿಮಗೆ ರಿವಿಷನ್ಗೋಸ್ಕರ ಇರುವಂಥದ್ದು, ಫೈನಲ್ ಆಗಿ ಒಂದು ಸಲ ಓದಲಿಕ್ಕೆ ಅದಕ್ಕೋಸ್ಕರ ಅಷ್ಟೇ. ಪ್ಲಸ್ ನೀವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟೆಕ್ಸ್ಟ್ ಬುಕ್ಗಳನ್ನು ಓದಿ. ಆಯಿತಾ? ನಾಲೆಜ್ ನಾವು ಎಷ್ಟು ತೊಗೊಂಡ್ರೂ ಕಮ್ಮಿನೇ ಅಲ್ವಾ? ಈಗ ನಾನು ಪಾಠ ಮಾಡ್ತೇನೆ, ಆದರೂ ಸ್ಟಿಲ್ ನಿಮಗೆ ಇನ್ನೂ ಹೊಸ ವಿಚಾರಗಳು ಬೇಕು ಅಂತ ಇದ್ದರೆ ಆವಾಗ ಇನ್ನೂ ಯು ಕ್ಯಾನ್ ಸ್ಟಡಿ ದ ಟೆಕ್ಸ್ಟ್ ಬುಕ್ಸ್ ಆಲ್ಸೋ. ನಿಮ್ಮ ಡಿಸ್ಕ್ರಿಪ್ಷನ್ಗೆ ಬಿಟ್ಟದ್ದು, ಬಟ್ ನಮ್ಮ ಕ್ಲಾಸಸ್ಗಳು ಸಫಿಷಿಯೆಂಟ್ ಆಗ್ತವೆ. ಬಟ್ ನಿಮಗೆ ಇನ್ನೂ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರೆಫರ್ ಟು ತಕ್ವಾನಿ ಬುಕ್. ತಕ್ವಾನಿ CK ತಕ್ವಾನಿ ಅಂತ ಹೇಳಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಟೆಕ್ಸ್ಟ್ ಬುಕ್ ಇದೆ. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನಮಗೆ LLB ಕೂಡ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಿದ್ರಲ್ವ, ಅದನ್ನು ನೀವು ರೆಫರ್ ಮಾಡ್ಬೋದು. ಓಕೆ, ಎಸ್, ಇದೊಂದು ಆಯ್ತಲ್ಲ. ಸೊ ಇದೊಂದು ಜಸ್ಟ್ ಬೇಸಿಕ್ ನಿಮ್ಗೆ ಹೇಳಿದ್ದು. ಈಗಲೇ ನಾವು ಇದೆಲ್ಲ ಬಾಹೆಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಬಟ್ ನೋಡಿ, ಯಾವಾಗಲೂ ನಾವು ಓದಬೇಕಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದರದ್ದು ಪಾರ್ಟ್ಸ್ ಅಥವಾ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ. ಈಗ ಕೆಲವೊಂದು ಆ್ಯಕ್ಟ್ಗಳಲ್ಲಿ ಚಾಪ್ಟರ್ ಅಂತ ಹೇಳಿ ಕ್ಲಾಸಿಫೈ ಮಾಡಿರ್ಬೋದು, ಕೆಲವೊಂದು ಕಡೆ ಪಾರ್ಟ್ಸ್ ಹೇಳುವಂಥದ್ದು, ಕೆಲವೊಂದು ಕಡೆ ಈಗ ಆರ್ಡರ್ಸ್ ಅಂತ ಹೇಳುವಂಥದ್ದು. ಫಸ್ಟ್ ನಾವು ಅದನ್ನು ಗಮನಿಸಬೇಕು. ಆಯಿತಾ? ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೂ ಕೂಡ ನಾನು ಇದನ್ನೇ ಹೇಳ್ತೇನೆ, ಅಥವಾ ಜುಡಿಷರಿ ಎಕ್ಸಾಮ್ಗೆ, ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ CPC ಇದ್ದರೆ ಒಂದು ವೇಳೆ, ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಯಾವುದೇ ಒಂದು ಆ್ಯಕ್ಟನ್ನು ತಿಳ್ಕೊಳ್ಬೇಕಂತಂದರೆ ಫಸ್ಟು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಪಲ್ಸ್ ಏನು, ಯಾವುದ್ರ ಬಗ್ಗೆ ಅದು ಮಿಡಿಯತ್ತೆ ಹೇಳುವಂಥದ್ದು ಅಲ್ವಾ? ಮಿಡಿಯುವಂಥದ್ದಂದರೆ ಏನು, ಯಾವುದ್ರ ಬಗ್ಗೆ ಹೇಳ್ತಾ ಇದೆ. ಸೊ CPC ಹೇಳುವಂಥದ್ದು ಬೇಸಿಕಲಿ ಬೇರೆ ಬೇರೆ ರೀತಿಯ ಸೂಟ್ಸ್ಗಳನ್ನು ಫೈಲ್ ಮಾಡುವಂಥ ವಿಧಾನವನ್ನು ಹೇಳುತ್ತೆ. ಒಂದು ವೇಳೆ ಸೂಟ್ ಫೈಲ್ ಮಾಡಿದ ನಂತರ ಆಮೇಲೆ ಅದು ಹೇಗೆ ಪ್ರೊಸೀಡಿಂಗ್ ಮುಂದುವರಿಯುತ್ತೆ, ಜಡ್ಜ್ಮೆಂಟ್ ಹೇಗಾಗತ್ತೆ, ಜಡ್ಜ್ಮೆಂಟ್ ನಂತರ ಅದ್ರ ನಂತರ ಏನು. ಯಾಕಂದರೆ ಜಡ್ಜ್ಮೆಂಟ್ ಸಿಕ್ತ್ಕೊಳ್ಳೆ ನಮಗೆ ನ್ಯಾಯ ಸಿಕ್ಕಾಗಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು, ಎಕ್ಸಿಕ್ಯೂಷನ್ ಆಗಬೇಕು. ಅಥವಾ ಆ ಜಡ್ಜ್ಮೆಂಟಿಂದ ನಮಗೆ ಮನಸ್ಸು ಸಮಾಧಾನ ಆಗಲಿಲ್ಲ ಅಂತಾದರೆ ನಾವು ಮೇಲಿನ ಕೋರ್ಟಿಗೆ ಹೋಗ್ಬೋದು, ಅಪೀಲ್ಗೆ ಹೋಗ್ಬೋದು. ಅದ್ರ ಬಗ್ಗೆ ಕೂಡ ಅಲ್ಲಿ ನಾವು ಕಾಣ್ತೇವೆ ಅಲ್ವಾ? ಸೊ ಹೀಗೆ ಈ ರೀತಿ ಇರುವಾಗ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಇನ್ ಈ ರೀತಿಯ ಟರ್ಮ್ಸ್ಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮಗೀಗ ನೋಡಿದ್ರೆ ಅಂದಾಜಾಗುತ್ತೆ. ಈಗ ನೋಡಿ, ಫಸ್ಟ್ ಪ್ರಿಲಿಮಿನರಿ ಇದೆ. ಈಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಬೇರೆ ಕೂಡ ಎಲ್ಲದೂ ಸ್ಟೇಜಸ್ ವೈಸೇ ಕೊಡುತ್ತೆ ಅಂತ ಅಲ್ಲ. ಕೆಲವೊಂದರಲ್ಲಿ ಕೊಡ್ತಾರೆ, ಕೆಲವೊಂದರಲ್ಲಿ ಕೊಡೋದಿಲ್ಲ. ಸೊ ನಾವು ಒಂದ್ಸಲ ಅದು ಓದಬೇಕು, ಒಂದ್ಸಲ ಇದು ಓದಬೇಕು, ಹೀಗೆ ಜಂಪ್ ಮಾಡ್ತಾನೆ ನಮ್ಗೆ ಅರ್ಥ ಆಗತ್ತೆ. ಆಯಿತಾ? ಈಗ ನಮಗೆ ಸ್ಕೂಲಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟ್ ಬುಕ್ಗಳಲ್ಲಿ ಸ್ಟೆಪ್ 1 ಸ್ಟೆಪ್ 2 ಅಂತೇಳಿ ಹಾಗೆ ಎಲ್ಲೂ ಕೊಡೋದಿಲ್ಲ, ಯಾರೂ ಗೈಡ್ ಮಾಡೋದಿಲ್ಲ. ನಾವೇ ಅದನ್ನು ಕಲ್ತ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಮುಂದುವರಿತಾ ಹೋಗಬೇಕು. ಸೊ ಈಗ ನೋಡಿ, ಇಲ್ಲಿ ನಮಗೆ ಗೊತ್ತಾಗುತ್ತೆ ಏನಿದೆ. ಇಲ್ಲಿ ಸಮಥಿಂಗ್ ದೇ ಹ್ಯಾವ್ ಗಿವನ್ ಅಪೀಲ್ಸ್ ಅಂತ ಕೊಟ್ಟಿದ್ದಾರೆ, ಸೂಟ್ಸ್ ಕೊಟ್ಟಿದ್ದಾರೆ, ಎಕ್ಸಿಕ್ಯೂಷನ್ ಕೊಟ್ಟಿದ್ದಾರೆ, ರೆಫರೆನ್ಸ್ ರಿವಿಷನ್, ಮತ್ತು ಉಳಿದೆಲ್ಲ ನಾವು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ನಮ್ಗೆ ಏನಂತ ಗೊತ್ತಿಲ್ಲ. ಲೆಟ್ಸ್ ಅಸ್ಯೂಮ್ ದ್ಯಾಟ್ ಸಮ್ ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂತ ಇದೆಯಂತೆ, ಪರ್ಟಿಕ್ಯುಲರ್ ಕೇಸಸ್ ಅಂತ ಇದೆ, ಮತ್ತು ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್, ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂತ ಹೇಳುವಂಥದ್ದೆ. ಸೊ ಇದನ್ನೆಲ್ಲ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈ ರೀತಿ ಕ್ಲಾಸಿಫಿಕೇಷನ್ ಇದೆ, ಹೀಗಿದೆ ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ಆರ್ಡರ್ಸ್ ನೋಡಿದ್ರು ಹಾಗೆ ಬರ್ತಾ ಹೋಗುತ್ತೆ. ಆಯಿತಾ? ಅದಿರಲಿ, ಲೆಟ್ಸ್ ಗಿವ್ ದ್ಯಾಟ್ ಅಸೈಡ್, ಅದು ಹಾಗೆ ಇರಲಿ. ಆರ್ಡರ್ಸ್ಗಳ ಬಗ್ಗೆ ಒಂದು ವಿಚಾರ ಇರಲಿ ಅಲ್ಲಿ, ಆಮೇಲೆ ನಾವು ನೋಡೋಣ. ಯಾಕಂದರೆ ತುಂಬ ಇದೆ, 51 ಆರ್ಡರ್ಸ್ಗಳನ್ನ ಒಂದೇ ಸ್ಲೈಡಲ್ಲಿ ದಿನ ನೀವು ಓದ್ತಾ ಹೋದರೆ, ಒಂದೇ ಪೇಪರ್ಲಿ ಬರ್ಕೊಂಡು ಹೋಗ್ತಾ ಹೋದರೆ, ಒಂದು ಸಣ್ಣ ಸಜೆಷನ್ ನಿಮಗೆ ಫೈನಲ್ ಕೊನೆಗೆ ನೀವು ಓದ್ಕೊಂಡು ಕಷ್ಟಪಡೋದಕ್ಕಿಂತ ಈಗಲಿಂದನೇ ಏನು ಮಾಡಿ, 1ನೇ ಆರ್ಡ್ರಿಂದ 51ನೇ ಆರ್ಡ್ರನ್ನ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಓದ್ತೀರಿ, ನಿಮಗೆ ಪ್ರತಿದಿನ ಕಾಣುವಂಥ ಜಾಗದಲ್ಲಿ ಅದನ್ನು ಬರೆದು ಪೇಸ್ಟ್ ಮಾಡ್ಕೊಳ್ಳಿ, ಅಂಟಿಸಿ ಗೋಡೆಗ ಬೋರ್ಡಿಗೆ ಎಲ್ಲಾದರೂ. ಅದನ್ನು ಪ್ರತಿದಿನ ನೋಡಿ, ಮನನ ಮಾಡಿ, ಬಾಯ್ಹೆಟ್ ಮಾಡಿ. ಆಯಿತಾ? ಯಾಕಂದರೆ ಡೈರೆಕ್ಟ್ ಈಗ ಆರ್ಡರ್ 41 ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಕ್ವಶನ್ ಬರ್ಬೋದು. ಸೊ ಆ ಥರ ವಿಚಾರಗಳೆಲ್ಲ ನೀವು ಮಾಡ್ತಾ ಹೋದರೆ ನಿಮ್ಮದು ಒಂದು ಅರ್ಧ ಕೆಲಸ ಆದಾಗೆ. ಸೆಕ್ಷನ್ಸ್ ನಂಬರು ಅದೇ ಕಷ್ಟ ಅಂತ ಹೇಳ್ತಾರೆ, ಎಲ್ಲ ಹೇಗೆ ಕಲ್ತ್ಕೊಳ್ಬೇಕಂತ ಹೇಳ್ತಾರೆ,
ಅಷ್ಟು ನೀವು ನೆನ್ಪಿಟ್ಕೊಳ್ಳಿ. ಇದನ್ನಿಷ್ಟು ವಿಚಾರಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಆರಾಮಾಗೇ ಆಗತ್ತೆ, ಏನು ಅಂಥ ದೊಡ್ಡ ಕಷ್ಟದ ವಿಚಾರ ಅಂತ ಅಲ್ಲ, ಆಯಿತಾ. ಎಸ್. ಸೊ ಈಗ ಆ್ಯಕ್ಟ್ ಆಯಿತು, ಯಾವಾಗ ಜಾರಿಗೆ ಬಂತು ಅಂತ ನೋಡಿದ್ವಿ. ಪ್ರಿಯಂಬಲ್ ಅಂತ ಇರುತ್ತೆ, ಅದ್ರ ಉದ್ದೇಶ ಈ ಆ್ಯಕ್ಟನ್ನು ಯಾಕೆ ಎನ್ಯಾಕ್ಟ್ ಮಾಡಿದರು ಅಂತ ಹೇಳುವಂಥದ್ದು. ಸೊ ನೋಡಿ ಇಲ್ಲೇನು ಹೇಳ್ತಾರೆ, ಅದು ಕೂಡ ಕ್ವಶನಲ್ಲಿ ಕೇಳ್ತಾರೆ. 21 ಮಾರ್ಚ್ 1908 ಅಂತ ಇದೆ, ಇದು ಜಾರಿಗೆ ಬಂದ ದಿನವಾ? ಅಲ್ಲ. ನೀವು ಬೇರೆ ಯಾಕೆ ನೋಡಿದರೆ ಇದು ಮೇ ಬಿ ಪ್ರೆಸಿಡೆಂಟ್ ಒಪ್ಪಿಗೆ ಕೊಟ್ಟಿರುವಂಥ ದಿನಾಂಕ. ಜಾರಿಗೆ ಬಂದಿದ್ದು ಯಾವಾಗ? January 1, 1909 ಅಲ್ವಾ. ಸೊ ಡೋಂಟ್ ಗೋ ಬೈ ದಿಸ್ ನಂಬರ್. ಫುಟ್ನೋಟ್ ಕೊಟ್ಟಿರ್ತಾರೆ, ಇಲ್ಲಿ ನಾನು ಫುಟ್ನೋಟ್ ಕೊಟ್ಟಿಲ್ಲ, ಅಲ್ಲಿ ಕೆಳಗಲ್ಲಿ ನಿಮ್ಮ ಬೇರೆ ಆ್ಯಕ್ಟಲ್ಲಿ ಫುಟ್ನೋಟ್ ಕೊಟ್ಟಿರ್ತಾರೆ, ಅದರಲ್ಲಿ ವಿತ್ ಎಫೆಕ್ಟ್ ಫ್ರಾಮ್ ಹೇಳಿ 1 Jan 1909 ಅಂತ ಹೇಳಿ ಕೊಟ್ಟಿರ್ತಾರೆ, ಅದನ್ನು ನೀವು ನೋಡಿದರೆ ಆಯಿತು, ಆಯಿತಾ. ಹಾಂ, ಓಕೆ. ಸೊ ಪ್ರಿಯಂಬಲ್, ಈಗ ನಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರಿಯಂಬಲ್ ಇದೆ, ಹಾಗೆ ಪ್ರತಿ ಆ್ಯಕ್ಟಿಗೂ ಕೂಡ ಪ್ರಿಯಂಬಲ್ ಇರುತ್ತೆ ಪುಟ್ಟದಾಗಿ. ಯಾಕೆ ಈ ಕಾನೂನನ್ನು ಮಾಡಿದರು, ಅಥವಾ ಅದ್ರ ನಂತರ ಕೆಲವು ಸ್ಟೇಟ್ಮೆಂಟ್ಸ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ರೀಸನ್ಸ್ ಅಂತ ಕೂಡ ಕೊಟ್ಟಿರ್ತಾರೆ. ಒಂದು ಬೇಸಿಕ್ ಆಗಿ ನಾವು ಈ ರೀತಿ ಆ್ಯಕ್ಟನ್ನು ಮಾಡಿದ್ವಿ, ಈ ರೀತಿ ಚೇಂಜಸ್ ಆಯಿತು ಅಂತೆಲ್ಲ ಕೊಟ್ಟಿರ್ತಾರೆ, ಅದನ್ನು ಓದ್ಬೋದು ನಿಮಗೆ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಹೇಳ್ತಾರೆ ನೋಡಿ, ಆ್ಯನ್ ಆ್ಯಕ್ಟ್ ಟು ಕನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದ ಲಾಸ್ ರಿಲೇಟಿಂಗ್ ಟು ದ ಪ್ರೊಸೀಜರ್ ಆಫ್ ದಿ ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್. ಮೊದಲು ಈಗ 1908 ಆಗಿದ್ದಲ್ವ ಈ ಕಾನೂನು, ಅದಕ್ಕಿಂತ ಮೊದಲು ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್ ಅಂತೇಳಿ ಕರಿತಿದ್ರು. ದೇ ವುಡ್ ಕಾಲ್ ಇಟ್ ಆಸ್ ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್, ಆಯಿತಾ. ಸಿವಿಲ್ ಜುಡಿಕೇಚರ್ ಅಂತೇಳಿ ಕರಿತಿದ್ರು. ಸೊ ಆ ಸಿವಿಲ್ ಜುಡಿಕೇಚರ್ ಕೋರ್ಟ್ಸ್ನ ಪ್ರೊಸೀಜರ್ ಇತ್ತಲ್ಲ, ಆ ಪ್ರೊಸೀಜರ್ಗೆ ಸಂಬಂಧಪಟ್ಟಾಗೆ ಆಲ್ರೆಡಿ ಲಾಸ್ ಇತ್ತು. ದೇರ್ ವೇರ್ ಸೋ ಮೆನಿ ಲಾಸ್. ನಾನು ಹೇಳಿದಲ್ಲ 1877 1859 ಅವೆಲ್ಲ ಲಾಸ್ ಇತ್ತು, ಬಟ್ ಬೇರೆ ಭಾಗಕ್ಕೆ ಏನೇನೋ ಅಪ್ಲೈ ಆಗ್ತಿತ್ತು. ಸೊ ಅಂಥ ಕಾನೂನನ್ನು ಏನು ಮಾಡಲಿಕ್ಕೆ, ಬೇರೆ ಕಾನೂನುಗಳನ್ನು ಒಟ್ಟಿಗೆ ಕ್ರೋಢೀಕರಿಸಿ, ಕಾನ್ಸಾಲಿಡೇಟ್ ಅಂದರೆ ಕ್ರೋಢೀಕರಣ, ಆಯಿತಾ, ಕಾನ್ಸಾಲಿಡೇಟ್ ಮಾಡಿ, ಅವಶ್ಯಕತೆ ಇದ್ದರೆ ಅಮೆಂಡ್ ಕೂಡ ಮಾಡಬೇಕಲ್ವಾ. ಸೊ ಟು ಕನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದ ಲಾಸ್. ಯಾವ ಲಾ? ದ ಲಾ ರಿಲೇಟಿಂಗ್ ಟು ದ ಪ್ರೊಸೀಜರ್ ಆಫ್ ದಿಸ್ ಕೋರ್ಟ್ಸ್ ಆಫ್ ಸಿವಿಲ್ ಜುಡಿಕೇಚರ್. ಸಿವಿಲ್ ಕೋರ್ಟ್ಸ್ ಅಂತ ಕರೀತಿರಲಿಲ್ಲ, ಸಿವಿಲ್ ಜುಡಿಕೇಚರ್ ಅಂತ ಹೇಳಿ ಕರೀತಿದ್ರು, ಆಯಿತಾ. ಅದೇ ಸಿವಿಲ್ ಕೋರ್ಟ್ಸೇ, ನೀವೇನು ಹೊಸದಂತ ತಿಳ್ಕೊಳ್ಬೇಡಿ. ಆಗ ಬ್ರಿಟಿಷ್ ಕಾಲದಲ್ಲಿ ಒಂದು ಹೊಸ ಬೇರೆ ಯಾವುದೋ ಶಬ್ದದಲ್ಲಿ ಹೇಳ್ತಿದ್ರು ಅಷ್ಟೇ. ಸೊ ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನು ಯಾವುದು, ಸಿವಿಲ್ ಜುಡಿಕೇಚರ್ ಕೋರ್ಟ್ಸ್ನ ಪ್ರೊಸೀಜರನ್ನು ಸಂಬಂಧಪಟ್ಟ ಕಾನೂನನ್ನು ಕಾನ್ಸಾಲಿಡೇಟ್ ಕ್ರೋಢೀಕರಣ ಮಾಡಿ ತಿದ್ದುಪಡಿ ಮಾಡುವಂಥದ್ದು, ಕಾನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ತಿದ್ದುಪಡಿ ಮಾಡುವಂಥ ಕಾರಣಕ್ಕೋಸ್ಕರ ಈ ಕಾನೂನನ್ನ ತಂದರು. ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಓಕೆ, ಎಸ್, ಓಕೆ. ಸೊ ಸೆಕ್ಷನ್ 1 ನೋಡೋಣ. ಓಕೆ, ಯಾಕೆಂತಂದರೆ ಸೆಕ್ಷನ್ 1 ಯಾವಾಗಲೂ ಏನು ಹೇಳುತ್ತೆ, ಯೂಶ್ವಲಿ ಎಲ್ಲ ಮೋಸ್ಟ್ ಆಫ್ ದಿ ಇದರಲ್ಲಿ, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹಾಗೆ ನಾವು ಕಾಣೋದಿಲ್ಲ, ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಫಾರ್ಮೇಟ್ ಬೇರೆನೇ ಇದೆ, ಬಟ್ ಬೇರೆ ಆ್ಯಕ್ಟ್ಸ್ಗಳಲ್ಲಿ ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್ ಮತ್ತು ಎಕ್ಸ್ಟೆಂಟ್ ಅಂತ ಹೇಳಿ 3 ವಿಚಾರಗಳನ್ನ ಕೊಡ್ತಾರೆ. ಶಾರ್ಟ್ ಟೈಟಲ್ ಅಂದರೆ ಏನು? ಶಾರ್ಟ್ ಟೈಟಲ್ ಅಂತಂದರೆ ಈ ಕಾನೂನಿನ ಹೆಸರೇನು ಅಂತ, ಟೈಟಲ್, ಶಾರ್ಟ್ ಟೈಟಲ್, ಚಿಕ್ಕದಾದಂಥ ಅದರ ಹೆಸರು ಅಂತ ಹೇಳಿ. ಸೊ ದಿಸ್ ಆ್ಯಕ್ಟ್ ಕ್ಯಾನ್ ಬಿ ಸೈಟೆಡ್ ಆಸ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಅಲ್ವಾ. ಸೊ ಶಾರ್ಟ್ ಟೈಟಲ್ ಆಯಿತು. ಕಮೆನ್ಸ್ಮೆಂಟ್ ಯಾವಾಗಲಿಂದ ಜಾರಿಗೆ ಬಂತು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾರೆ, ಇಲ್ಲಿ ಹೀಗೆ ಕೊಟ್ಟಿದ್ದಾರೆ. ಕೆಲವೊಂದು ಇದರಲ್ಲಿ ಬೇರೆ ಆ್ಯಕ್ಟ್ಗಳಲ್ಲಿ ಫ್ರಮ್ ದ ಡೇ ಸೆಂಟ್ರಲ್ ಗೌರ್ಮೆಂಟ್ ಮೇಕ್ಸ್ ನೋಟಿಫಿಕೇಶನ್ ಹಾಗೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಟ್ ಶಲ್ ಕಮ್ ಇನ್ ಟು ಫೋರ್ಸ್ ಆನ್ 1st day of January 1909. ಸೊ ನೀವು ಯಾವಾಗ ಜಾರಿಗೆ ಬಂತು ಹೇಳುವಂಥದ್ದು ಯಾವಾಗಲೂ ಈ ಸೆಕ್ಷನನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು, ಫಸ್ಟ್ ಸೆಕ್ಷನನ್ನು ನೋಡಿ. ಓಕೆ, ಇನ್ನು ಎಕ್ಸ್ಟೆಂಟ್ ಅಂದರೆ ಏನು? ಎಕ್ಸ್ಟೆಂಟ್ ಅಂದರೆ ಎಲ್ಲೆಲ್ಲಿ ಅಪ್ಲೈ ಆಗತ್ತೆ ಅಂತ. ಇಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ, CPC ಯಾವ್ಯಾವ ರಾಜ್ಯಗಳಿಗೆ ಅಪ್ಲೈ ಆಗತ್ತೆ ಅಂತ ಹೇಳಿ. ಸೊ ನೋಡಿ 1908 ಏನಾಗಿತ್ತು, 1908 ಆವಾಗ ಭಾರತ ಅಂತ ಹೇಳುವಂಥ ಕಾನ್ಸೆಪ್ಟ್, ಅಂದರೆ ಈಗಿನ ಭಾರತದ ಕಾನ್ಸೆಪ್ಟ್ ಇರಲಿಲ್ಲ ಅಲ್ವಾ, ಬೌಂಡ್ರಿ ಎಲ್ಲ ಬೇರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಬಂದರು. ಆಮೇಲೆ ಯಾವಾಗ ಬೇರೆ ಟೆರಿಟರಿನ ಆ್ಯಡ್ ಮಾಡ್ತಾ ಹೋದಾಗೆ. ಬಟ್ ನೀವು ಬೇಸಿಕಲಿ ಇಷ್ಟು ನೆನ್ಪಿಟ್ಕೊಳ್ಬೇಕು, CPC ಈಗ ನಾವು ಪ್ರೆಸೆಂಟ್ ಕಾಂಟೆಕ್ಸ್ಟಿಗೆ ಅರ್ಥ ಮಾಡ್ಕೊಳ್ಳೋದಾದರೆ CPC ಎಕ್ಸ್ಟೆನ್ಸ್ ಟು ದ ಹೋಲ್ ಆಫ್ ಇಂಡಿಯಾ, ಇಡೀ ಭಾರತಕ್ಕೆ ಅಪ್ಲೈ ಆಗತ್ತೆ. ಇಟ್ ಎಕ್ಸ್ಟೆನ್ಸ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಇಲ್ಲಿ ಮೊದಲು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇತ್ತು, ಆಯಿತಾ. ಈಗ ಅದನ್ನು ರಿಪೀಲ್ ಮಾಡಿದ್ದಾರೆ, ಇಲ್ಲಿ ನೋಡಿ ನೀವು ಕಾಣ್ಬೋದು. ಯಾಕೆ 2019 ಏನಾಯಿತು, 370 ಸ್ಪೆಷಲ್ ಸ್ಟೇಟಸನ್ನು ತೆಗೆದ್ರು ಅಲ್ವಾ, ಅದಕ್ಕಿಂತ ಜಮ್ಮು ಕಾಶ್ಮೀರಗಿರುವಂಥ ಸ್ಪೆಷಲ್ ಸ್ಟೇಟಸನ್ನು ತೆಗೆದ್ರು. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಜಾರಿಗೆ ಬಂತು ಯಾವಾಗ,
31/10/2019 ಈ ಡೇಟ್ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಷ್ಟೋ ಆ್ಯಕ್ಟ್ಗಳಲ್ಲಿ ಜಮ್ಮು ಕಾಶ್ಮೀರಿಗೆ ಅಪ್ಲೈ ಆಗೋದಿಲ್ಲ ಅಂತ ಇತ್ತು ಎಷ್ಟೋ ಕಾನೂನುಗಳು. ಬಟ್ ಯಾಕೆಂದರೆ ಜಮ್ಮು ಕಾಶ್ಮೀರಿಗೆ ಅದಕ್ಕೆ ಅದರದ್ದೇ ಆದ ಕಾನೂನಿತ್ತು. ಬಟ್ ಸ್ಪೆಷಲ್ ಸ್ಟೇಟಸ್ ತೆಗೆದಾಗ ಏನು ಮಾಡಿದರು, ಜಮ್ಮು ಕಾಶ್ಮೀರ ಸಹಿತವಾಗಿ ಎಲ್ಲ ಕಾನೂನುಗಳು ಜಮ್ಮು ಕಾಶ್ಮೀರಕ್ಕೂ ಅಪ್ಲೈ ಆಗ್ತಿತ್ತು, ಭಾರತಕ್ಕೂ ಅಪ್ಲೈ ಆಗ್ತಿತ್ತು, ಪ್ಲಸ್ ಜಮ್ಮು ಕಾಶ್ಮೀರಕ್ಕೂ ಅಪ್ಲೈ ಆಗ್ತಿತ್ತು. ಸೊ ಯಾವ ಇದದು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ಹೇಳುವಂಥ ಒಂದು ಲಾ ಪಾಸ್ ಮಾಡಿದರು. ಅದು ಯಾವಾಗ ಜಾರಿಗೆ ಬಂತು? 2019 ಅಕ್ಟೋಬರ್ 31. ಇದು ನಿಮಗೆ CPC ಅಂತ ಅಲ್ಲ, ಎಷ್ಟೋ ಆ್ಯಕ್ಟ್ಗಳಲ್ಲಿ ಈ ಡೇಟ್ ಇರುತ್ತೆ. ಜಮ್ಮು ಕಾಶ್ಮೀರ ಅಮೆಂಡ್ಮೆಂಟ್ ಆಗಿ ಅಂದರೆ ಇದನ್ನು ತೆಗೆದುಹಾಕಿರುವಂಥದ್ದು. ಆ ಡೇಟ್ ಕೂಡ ನೆನ್ಪಿಟ್ಕೊಳ್ಳಿ ಆಯಿತಾ. ಬಟ್ ಭಾರತಕ್ಕೆ ಇಡೀ ಭಾರತಕ್ಕೆ ಅಪ್ಲೈ ಆಗೋದಾದರೂ ಈ ರಾಜ್ಯಗಳಿಗೆ ಅಪ್ಲೈ ಆಗೋದಿಲ್ಲ. ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಆ್ಯಂಡ್ ದಿ ಟ್ರೈಬಲ್ ಏರಿಯಾಸ್ ಅಂತ ಹೇಳುವಂಥದ್ದು. ಇಟ್ಸ್ ಎ ವೆರಿ ಯೂನಿಕ್ ಇದು ಆಯಿತಾ. ಇದು CRPCಯಲ್ಲೂ ಅದೇ ರೀತಿ ಇದೆ. CRPCಯಲ್ಲೂ ಒಂದು ಸಣ್ಣ ಚೇಂಜ್ ಇದೆ, ಅದು ನಾನು ಹೇಳ್ತೇನೆ ಏನಂತ. BNSದಲ್ಲೂ ಅದೇ ಕಂಟಿನ್ಯೂ ಆಗಿದೆ. ನಾಗಾಲ್ಯಾಂಡ್ ಮತ್ತು ಟ್ರೈಬಲ್ ಏರಿಯಾಸ್ ಅಂತ ಹೇಳುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ನಾಗಾಲ್ಯಾಂಡ್ ಅದೆಲ್ಲ ಎಲ್ಲಿ ಬರುತ್ತೆ? ಅದೆಲ್ಲ ಈಶಾನ್ಯ ರಾಜ್ಯಗಳು, ನಾರ್ತ್ ಈಸ್ಟ್ ರಾಜ್ಯಗಳು ಅಂತ ಹೇಳಿ ಕರೀತಾರಲ್ಲ ಅದು. ಇಲ್ಲಿ ಮತ್ತೆ ಇದೊಂದು ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆಲ್ಸೋ, ಇದು ನೆನ್ಪಿಟ್ಕೊಳ್ಳಿ. ನಾಗಾಲ್ಯಾಂಡ್ ಅಂತ ಹೇಳುವಂಥದ್ದು ಗೊತ್ತಿದೆ ನಮಗೆ ಅಲ್ವಾ, ನಾಗಾಲ್ಯಾಂಡ್ ಹೇಳುವಂಥ ರಾಜ್ಯ ಇದೆ. ಟ್ರೈಬಲ್ ಏರಿಯಾಸ್ ಅಂದರೆ ಯಾವುದು? ಟ್ರೈಬಲ್ ಏರಿಯಾಸ್ ಈಗ ಮಧ್ಯಪ್ರದೇಶದಲ್ಲಿದೆ, ನಮ್ಮ ಕರ್ನಾಟಕದಲ್ಲೂ ಇರ್ಬೋದು ಟ್ರೈಬಲ್ ಏರಿಯಾಸ್. ಆ ಟ್ರೈಬಲ್ ಏರಿಯಾಸ್ ಅಂದರೆ ಯಾವ ಟ್ರೈಬಲ್ ಏರಿಯಾಸ್ಗೂ ಹಾಗೆ CPC ಅಪ್ಲೈ ಆಗೋದಿಲ್ವಾ? ಸೊ ಫಸ್ಟ್ ಟ್ರೈಬಲ್ ಏರಿಯಾಸ್ ಅಂದರೆ ಯಾವುದಂತ ತಿಳ್ಕೊಳ್ಬೇಕು. ಟ್ರೈಬಲ್ ಏರಿಯಾಸ್ ಮೀನ್ಸ್ ನೋಡಿ, ಇದೊಂದು ಡೇಟ್ ಕೊಟ್ಟಿದ್ದಾರೆ, 21st day of January 1972. 21st January 1972. ಇದಕ್ಕಿಂತ ಮೊದಲು ಕಾನ್ಸ್ಟಿಟ್ಯೂಷನ್ ಇತ್ತು ಅಲ್ವಾ. ಕಾನ್ಸ್ಟಿಟ್ಯೂಷನಲ್ಲಿ 12 ಶೆಡ್ಯೂಲ್ ಇದೆ. ಅದರಲ್ಲಿ 6ನೇ ಶೆಡ್ಯೂಲ್ 6th ಶೆಡ್ಯೂಲಲ್ಲಿ ಟ್ರೈಬಲ್ ಏರಿಯಾಸ್ ಆಫ್ ಈಸ್ಟರ್ನ್ ಸ್ಟೇಟ್ಸ್ಗಳ ಬಗ್ಗೆ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳ ಬಗ್ಗೆ ಹೇಳಿದ್ದಾರೆ ಆಯಿತಾ. ಯಾವುದಿದು ಟ್ರೈಬಲ್ ಏರಿಯಾಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಡೇಟ್ ಯಾಕೆ ಅಂತಂದರೆ 21st January 1972 ಅಂತಂದರೆ ಮೊದಲು ಅಸ್ಸಾಂ ಹೇಳುವಂಥದ್ದು ಇಟ್ ವಾಸ್ ಕವರಿಂಗ್ ಮಿಜೋರಾಮ್ ಮತ್ತು ತ್ರಿಪುರಾ, ಮೇಘಾಲಯ ಈ ಎಲ್ಲ ರಾಜ್ಯಗಳನ್ನು ಕವರ್ ಮಾಡ್ತಿತ್ತು ಮೊದಲು ಅಸ್ಸಾಂ ಹೇಳುವಂಥದ್ದೇ. ಬಟ್ ಈ ದಿನ ಅಸ್ಸಾಂ ರಾಜ್ಯವನ್ನು ವಿಭಜನೆ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನು ಮಾಡಿದರು. ಸೊ ಅದಕ್ಕಿಂತ ಮೊದಲು ಟ್ರೈಬಲ್ ಏರಿಯಾಸ್ ಅಂತಂದರೆ ಅಸ್ಸಾಂ ಹೇಳುವಂಥದ್ದು. ಇಲ್ಲಿ ನೋಡಿ, ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂತ ಹೇಳ್ತಾರೆ. ಅಸ್ಸಾಂ ಅಂದರೆ ಕೇವಲ ಅಸ್ಸಾಂ ರಾಜ್ಯ ಅಲ್ಲ. ಈ ಡೇಟ್ಗಿಂತ ಮೊದಲು ಇಟ್ ಇನ್ಕ್ಲೂಡೆಡ್ ಮೋಸ್ಟ್ ಆಫ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು. ಗೊತ್ತಾಯ್ತಾ? ಎಷ್ಟೋ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳ ಎಷ್ಟೋ ಒಂದು ಇದನ್ನು ನಾವಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದರ ನೆಕ್ಸ್ಟ್ ಪೋರ್ಷನನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ ಓಕೆ. ನೋಡಿ, ಇಟ್ ಈಸ್ ಅಪ್ಲಿಕೇಬಲ್ ಟು ದ ಹೋಲ್ ಆಫ್ ಇಂಡಿಯಾ, ಎಂಟೈರ್ ಇಂಡಿಯಾಕ್ಕೆ ಅಪ್ಲೈ ಆಗುತ್ತೆ. ಬಟ್ ಎಕ್ಸೆಪ್ಟ್ ಫಾರ್ ದಿ ಸ್ಟೇಟ್ ಆಫ್ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಯಾವುದು? ಇದು ನಾಗಾಲ್ಯಾಂಡ್ಗೆ ಅಪ್ಲೈ ಆಗೋದಿಲ್ಲ. ಪ್ಲಸ್ ಟ್ರೈಬಲ್ ಏರಿಯಾಸ್ ಅಂದರೆ ಯಾವುದು? ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂತ ಹೇಳ್ತೇವೆ. ಬಟ್ ಅಸ್ಸಾಂ ಮೇಲಿದೆ ಇದು. ಅಸ್ಸಾಂ ಅಷ್ಟೇಯಾ? ಅಲ್ಲ. ಯಾಕೆ ಗೊತ್ತಾ? ಡೇಟ್ ಕೊಡ್ತಾರೆ 21st January 1972. ಇದಕ್ಕಿಂತ ಪೂರ್ವದಲ್ಲಿ ಅಸ್ಸಾಂ ಇನ್ಕ್ಲೂಡೆಡ್ ಮೇಘಾಲಯ ಕೂಡ ಬರ್ತಿತ್ತು, ತ್ರಿಪುರ ಬರ್ತಿತ್ತು, ಮಣಿಪುರ ಬರ್ತಿತ್ತು, ಮಿಜೋರಾಂ ಬರ್ತಿತ್ತು. ಸೊ ಆ 6th ಶೆಡ್ಯೂಲಲ್ಲಿ ಯಾವ್ಯಾವ ಏರಿಯಾಸ್ ಅಂತ ಹೇಳಿ ಕವರ್ ಮಾಡಿದ್ರಲ್ವಾ, ವಿಚ್ ಇನ್ಕ್ಲೂಡೆಡ್ ಈವನ್ ದಿ ಸ್ಟೇಟ್ಸ್. ಬಟ್ ನೀವು ಎಕ್ಸಾಮಲ್ಲಿ ಬರೆಯುವಾಗ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂತಲೇ ಬರೀರಿ. ಈ ರಾಜ್ಯಗಳೆಲ್ಲ ಆಮೇಲೆ ಇಂಡಿಪೆಂಡೆಂಟ್ ಆಯಿತು. ಮುಂಚೆ ಅಸ್ಸಾಂ ರಾಜ್ಯದ ಭಾಗವೇ ಆಗಿದ್ದು, ಫುಲ್ ಅಸ್ಸಾಂ ರಾಜ್ಯ ಅಂತಲೇ ಕರೆಸ್ಕೊಳ್ತಿದ್ವು. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇಟ್ಸ್ ನಾಟ್ ಅಪ್ಲಿಕೇಬಲ್ ಟು ನಾಗಾಲ್ಯಾಂಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಟ್ರೈಬಲ್ ಏರಿಯಾಸ್ ಅಂದರೆ ಯಾವುದು? ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂದರೆ ವಿಚ್ ವೇರ್ ಮೆನ್ಷನ್ಡ್ ಇನ್ ದಿ ಪ್ಯಾರಾ 20 ಆಫ್ ದ 6th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿಚ್ ವೇರ್ ರೆಫರ್ಡ್ ಆಸ್ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂತ ಹೇಳಿ. ಓಕೆ, ಇದನ್ನು ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ನೋಡಿ, ಇದೆಲ್ಲ ಈ ಯೆಲ್ಲೋ ಕಲರಲ್ಲಿದೆಲ್ಲ. ಯಾಕೆಂದರೆ ಆ ನಾರ್ತ್ ಇದರದ್ದು ನಾನು ಚಿಕ್ಕದಾದ ಸಿಗ್ನಿಫಿಕೆನ್ಸ್ ಹೇಳ್ತೇನೆ. ಯಾಕೆಂದರೆ ಅಲ್ಲಿ ಅವ್ರದ್ದೇ ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತೆಲ್ಲ ಇರುತ್ತೆ, ಅವರನ್ನು ಗವರ್ನ್ ಮಾಡ್ಕೊಳ್ಳಿಕ್ಕೆ. ಯಾಕೆ CPC ಅಪ್ಲೈ ಆಗೋದಿಲ್ಲ ಅಂತಂದರೆ ಈ ಟ್ರೈಬಲ್ ಏರಿಯಾಸ್ಗಳಿಗೆಲ್ಲ, ಯಾಕೆಂದರೆ ಅವರಿಗೆ ಅವರದ್ದೇ ಅವರ ಆ ನೇಟಿವ್ ಒಂದು ಕಲ್ಚರನ್ನು ಇದು ಮಾಡ್ಕೊಳ್ಳಿಕ್ಕೆ ಅವರಿಗೆ ಸ್ವಲ್ಪ ಸ್ವಾತಂತ್ರ್ಯವನ್ನು ನೀಡಿರ್ತಾರೆ.
ಅಥವಾ ಅವ್ರದ್ದೇ ಸಿಸ್ಟಮು, ಅವ್ರದ್ದೇ ಯಾವುದಾದ್ರೂ ಒಂದು ನ್ಯಾಯ ಡಿಸ್ಪ್ಯೂಟ್ ಮಾಡುವಂಥ, ಪಂಚಾಯತ್ ಮಾಡುವಂಥ ಕೆಲವೊಂದು ಇದಿರ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಟ್ರೈಬಲ್ ಏರಿಯಾಸ್ ಅಲ್ಲ, 6th ಶೆಡ್ಯೂಲ್, ಯಾಕಂದರೆ 5th ಶೆಡ್ಯೂಲ್ ಕೂಡ ಟ್ರೈಬಲ್ ಏರಿಯಾಸ್ಗಳ ಬಗ್ಗೆ ಮೆನ್ಷನ್ ಮಾಡುತ್ತೆ. ಸೊ ಪ್ಲೀಸ್ ರಿಮೆಂಬರ್, ಓನ್ಲಿ 6th ಶೆಡ್ಯೂಲಲ್ಲಿ ಅದು 1972 ಮುಂಚೆ ಯಾವ್ಯಾವ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂ ಅಂತ ಹೇಳಿ ಮೆನ್ಷನ್ ಮಾಡಿದ್ರಲ್ಲ, ಅಂಥ ಟ್ರೈಬಲ್ ಏರಿಯಾಸ್ಗಳಿಗೆ ಮಾತ್ರ CPC ಅಪ್ಲೈ ಆಗೋದಿಲ್ಲ. ಪ್ಲಸ್ ನಾಗಾಲ್ಯಾಂಡ್ಗೂ ಕೂಡ ಅಪ್ಲೈ ಆಗೋದಿಲ್ಲ. ನಾಗಾಲ್ಯಾಂಡ್ ಸಪ್ರೇಟ್ ರಾಜ್ಯ ಆಗಿತ್ತು, ಸೊ ಅದಕ್ಕೋಸ್ಕರ ನಾಗಾಲ್ಯಾಂಡ್ಗೂ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಮೋಸ್ಟ್ ಕಾಮನ್ ಆಗಿ ಕೇಳ್ತಾರೆ. ಈಗ ಇಟ್ ಈಸ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ. ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಆಪ್ಷನಲ್ಲಿ ಕೊಟ್ಟಿದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡಬಾರ್ದು. CPC ಇಸ್ ಅಪ್ಲಿಕೇಬಲ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ, ಅಷ್ಟನ್ನು ನೀವು ಬರಿಬೇಕು, ಆಯಿತಾ. ಸೊ ಇದೆಲ್ಲ ನೀವು ಇದ್ರ ಜಸ್ಟ್ ಹುಡುಕಿದ್ರೆ ಗೊತ್ತಾಗುತ್ತೆ. 6th ಶೆಡ್ಯೂಲ್ ಅಂತ ಹೇಳಿ ನೋಡಿದರೆ ಅದರ ರೆಫರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಇಂಟ್ರಡಕ್ಷನ್. ಯಾವ ರೀತಿ CPC ಹೇಗಿತ್ತು, ಹೇಗೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸ್ಟೇಜಸ್. ನಾವು CPC ಓದೋಕ್ಕಿಂತ ನಾವು ಸ್ಟೇಜ್ ವೈಸ್ ಹೇಗೆ ಕೊಡ್ತೇನೆ ಅಂತ ಹೇಳ್ದೆ ಅಲ್ವಾ. ಸೊ ಯಾವ್ಯಾವ ರೀತಿಯಲ್ಲಿ CPC ಸ್ಟೇಜಸ್ಗಳನ್ನು ನಿರ್ಧಾರ ಮಾಡ್ತಾ ಹೋಗ್ತಾರೆ, ಅಂದರೆ ನಿರ್ಧಾರ ಅಲ್ಲ, ಆ ಸ್ಟೇಜಸ್ಗಳು ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳುವಂಥದ್ದು, ಅದನ್ನು ನಾವು ನೋಡ್ತಾ ಹೋಗಬೇಕು. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು, ಟೇಕ್ ಕೇರ್, ಬಾಯ್ ಬಾಯ್.